ಅವರಿಗೆ ನಿರಂತರವಾಗಿ ಅಪಮಾನಗಳನ್ನು ಮಾಡಿಕೊಂಡೇ ಬಂದಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ರಾಜಕಾರಣ ಮಾಡ್ತಕ್ಕಂಥದ್ದನ್ನ ಇವತ್ತು ಜನರಿಗೆ ಅರ್ಥ ಆಗುವುದಂತನ್ನುವಂಥದ್ದನ್ನು ಕಾಂಗ್ರೆಸ್ ಪಕ್ಷದವರ ನಾಯಕರು ಇಟ್ಟುಕೊಂಡು ಪಾರ್ಲಿಮೆಂಟದಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರದಲ್ಲಿ ಇವತ್ತಿನ ಕಾಂಗ್ರೆಸ್ ಪಾರ್ಟಿ ತೊಡಗಿದೆ. ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಾವು ಕೇಳಿ ತಿಳಿಸ್ತೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜೀವಿತಾವಧಿ ಒಳಗೆ ನಡೆಸಿಕೊಂಡಿರ್ತಕ್ಕಂಥದ್ದು ರೀತಿ ಏನು, ಅವರು ಅಂತ್ಯ ಆದಂಥ ಸಂದರ್ಭದಲ್ಲಿ ನಡೆಸಿಕೊಂಡಿರ್ತಕ್ಕಂಥ ರೀತಿ ಯಾವುದು, ತದನಂತರವೂ ಕೂಡ ನಿರಂತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅಪಮಾನಗಳು ಮಾಡಿದ್ದಾರೆ ಅಂತನ್ನುವಂಥದ್ರ ಬಗ್ಗೆ ಜನರಿಗೆ ಹೇಳಬೇಕಾಗಿದೆ. ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿಗೆ ನೇಮಕ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಅವರು ಬಾಂಬೆ ಪ್ರಾಂತದಿಂದ ಚುನಾವಣೆ ಮುಖಾಂತರ ನೇಮಕ ಆಗ್ತಕ್ಕಂಥದ್ದು ಬಂತು. ಪ್ರಾರಂಭದಲ್ಲಿ ಅಧ್ಯಕ್ಷ ಆಗಲಿಲ್ಲ, ಸದಸ್ಯರಾಗಿ ನೇಮಕ ಆಗಿದ್ದು. ಅದಾದ ನಂತರ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ 2 ಬಾರಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರ ಜೊತೆಗೆ ಇರ್ತಕ್ಕಂಥ ವ್ಯಕ್ತಿನೇ ಅವ್ರ ವಿರುದ್ಧ ನಿಲ್ಲಿಸಿ ಚುನಾವಣೆಗೆ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರೇ ಪ್ರಚಾರಕ್ಕೆ ಹೋಗಿ ಅವ್ರನ್ನ ಸೋಲಿಸಿ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್. ಅದಾದ ನಂತರ ಅವರು ಕಾನೂನು ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ಲನ್ನ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ಮಾಡಿದರು. ವಿರೋಧ ಮಾಡಿದ ಅಷ್ಟೇ ಅಲ್ಲ, ಅವರು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಜನರಿಗೆ ತಮ್ಮ ಅಭಿಪ್ರಾಯಗಳನ್ನ ಹೇಳಲಿಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಗಲಾಟೆ ಮಾಡಿ ಅವ್ರನ್ನ ಅಲ್ಲಿಂದ ಪಾರ್ಲಿಮೆಂಟ್ ಅಂತ ಹೋಗುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಕಾಂಗ್ರೆಸ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ್ಯ ಆದಂತ ಸಂದರ್ಭದಲ್ಲಿ ಅವ್ರಿಗೆ ದೆಹಲಿ ಒಳಗೆ 6 ಅಡಿ ಜಾಗ ಕೂಡ ಕೊಡಲಿಲ್ಲ. ಬಾಂಬೆಕ ಅವ್ರ ಪಾರ್ಥಿವ ಶರೀರ ತರಬೇಕಾದ್ರೆ ವಿಮಾನದ ವ್ಯವಸ್ಥೆ ಕೂಡ ಅವತ್ತಿನ ಕಾಂಗ್ರೆಸ್ ಮಾಡಲಿಲ್ಲ. ಅವ್ರ ಕಾರನ್ನ ಮಾರಿ 5,000 ರೂಪಾಯಿ ಹಣವನ್ನು ಕಟ್ಟತಕ್ಕಂಥ ಪರಿಸ್ಥಿತಿಯನ್ನ ಅವತ್ತಿನ ಕಾಂಗ್ರೆಸ್ ನಿರ್ಮಾಣ ಮಾಡಿದೆ. 61ನೇ ಇಸ್ವಿ ಒಳಗೆ 1961ನೇ ಇಸ್ವಿ ಒಳಗೆ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳು ವಿವಿಧ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥ ಪತ್ರ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ತಮ್ಮ ಒಂದು ತೀರ್ಪಿನಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಮೀಸಲಾತಿ ಕೊಟ್ಟಿದ್ದರ ಬಗ್ಗೆ ವಿಷಾದವನ್ನು ವ್ಯಕ್ತ ಮಾಡಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ತಾವೇ ಪ್ರಧಾನಮಂತ್ರಿ ಇದ್ದಾಗ ಭಾರತ ರತ್ನ ಪ್ರಶಸ್ತಿಯನ್ನ ತಮ್ಮನ್ನು ತಾವೇ ಘೋಷಣೆ ಮಾಡಿಕೊಂಡ್ರು. ಆದರೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಂವಿಧಾನ, ಎಲ್ಲ ಜನಾಂಗ, ಎಲ್ಲ ಜನರಿಗೆ ನ್ಯಾಯಯುತವಾಗಿ ಬದುಕ್ತಕ್ಕಂಥ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಪರಿಸ್ಥಿತಿ ಕೂಡ ಅವತ್ತಿನ ಕಾಂಗ್ರೆಸ್ ಕೊಡಲಿಲ್ಲ. ಆದರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರು ಅವರಿಗೆ ಪದ್ಮಭೂಷಣ್ ಪ್ರಶಸ್ತಿ ಸಿಕ್ತು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಶಸ್ತಿ ಸಿಗಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು, ವಿ.ಪಿ. ಸಿಂಗ್ರವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ವಾಜಪೇಯಿ ಅವರ ಮಾತಿಗೆ ವಿ.ಪಿ. ಸಿಂಗ್ರವರು ಅವತ್ತು ಭಾರತ ರತ್ನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಯಾವ ರಾಹುಲ್ ಗಾಂಧಿ, ಶ್ಯಾಮ್ ಪಿತ್ರೋಡಾ ಮೆಂಟರ್ ಶ್ಯಾಮ್ ಪಿತ್ರೋಡಾ ಅವರ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅವರು ಏನು ಅಂತಂದ್ರೆ, ಯಾವ IIT ಸಂಸ್ಥೆಯಲ್ಲಿ ಅವರ ಅರ್ಹತೆ ಆಧಾರ ಮೇಲೆ ಬರಬೇಕು, ಮೀಸಲಾತಿ ತೆಗಿಬೇಕನ್ನುವಂತ ಮಾತನ್ನು. ಇವೆಲ್ಲ ವಿಷಯಗಳನ್ನ ಇದ್ರೂ ಕೂಡ ಅವರು ಮರೆಮಾಸ್ತಕ್ಕಂಥ ಕೆಲಸ ಇವತ್ತು
ಕಾಂಗ್ರೆಸ್ ಮಾಡ್ತಾ ಇದೆ. ಕಾಶ್ಮೀರಕ್ಕೆ ಪ್ರತ್ಯೇಕವಾಗಿ ಆರ್ಟಿಕಲ್ 370 ಕೊಟ್ಟು ಅಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡಲಿಲ್ಲ, ರಿಸರ್ವೇಶನ್ ಕೊಡಲಿಲ್ಲ. ಆದ್ರೆ ಇದೇ ಅಮಿತ್ ಶಾ ಅವರು ಗೃಹ ಮಂತ್ರಿಗಳು ಆರ್ಟಿಕಲ್ 370 ರದ್ದು ಮಾಡಿ ಇವತ್ತು ಒಂದೇ ಸಂವಿಧಾನದ ಅಡಿಯೊಳಗೆ ಜಮ್ಮು ಕಾಶ್ಮೀರವನ್ನು ತೊಡಗಿಸಿ ಅಲ್ಲಿ ಎಲ್ಲ ಪರಿಶಿಷ್ಟ ಪಂಗಡದವರಿಗೆ ಎಲ್ಲರಿಗೂ ಕೂಡ ರಿಸರ್ವೇಶನ್ ಕೊಟ್ಟು ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅಂಬೇಡ್ಕರ್ ಅವರ ಪಂಚಸ್ಥಳಗಳು, ಅವರು ಜನಿಸಿರ್ತಕ್ಕಂಥದ್ದು, ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು, ಲಂಡನ್ದಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು, ನಾಗ್ಪುರದಲ್ಲಿ ಅವರು ದೀಕ್ಷಾ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಪವಿತ್ರ ಸ್ಥಳಗಳನ್ನ ತೀರ್ಥಕ್ಷೇತ್ರಗಳನ್ನಾಗಿ ಅವುಗಳನ್ನ ಸ್ಮಾರಕಗಳನ್ನಾಗಿ ನಿರ್ಮಾಣ ಮಾಡಿ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದರು. ಅಂಬೇಡ್ಕರ್ ಅವರ ನಿಧನ ಆದ ನಂತರ ಒಂದು ಸ್ಮಾರಕ ಕೂಡ ಕಟ್ಟುವಂತ ಯೋಗ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇರಲಿಲ್ಲ. ಇವತ್ತು ಯಾವ ನೈತಿಕತೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಿಮ್ಮ ಅದ್ರ ಬಗ್ಗೆ ಅವಲೋಕನ ಮಾಡ್ಕೋಬೇಕು. ರಾಷ್ಟ್ರೀಯ ಕಾಂಗ್ರೆಸ್ ಇಂದ ಹಿಡ್ಕೊಂಡು ಇವತ್ತು ಎಲ್ಲ ನಾಯಕರು ಇವತ್ತು ಜಿಲ್ಲೆ ರಾಜ್ಯದಿಂದ ಎಲ್ಲರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಇದೆ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ನಮ್ಮದೇ ರಾಜ್ಯದಲ್ಲಿ ಯಾವ ದಲಿತ ಸಮುದಾಯಕ್ಕೆ ಇವತ್ತು SCP TSP ಯೋಜನೆ ಒಳಗಿರ್ತಕ್ಕಂಥ 25,000 ಕೋಟಿ ಹಣವನ್ನು ಇವತ್ತು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥದ್ದು, ಆ ಹಣವನ್ನ ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಹೇಳಿಲ್ಲ. ಅಂದ್ರೆ ನಿಮಗ ದಲಿತ ಬಂಧುಗಳ ಬಗ್ಗೆ ಇರ್ತಕ್ಕಂಥ ಅಸಹನೆ ಎಷ್ಟು ಅನ್ನೋದ್ರ ಬಗ್ಗೆ ಜನರಿಗೆ ಗೊತ್ತಾಗ್ತದೆ. ಇನ್ನೊಂದು ಸಂದರ್ಭದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರು ಅವರಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಮುಸ್ಲಿಂ ಸಮಾಜದ ಬಗ್ಗೆ ತೋಳ್ತಕ್ಕಂಥ ಕಾಳಜಿ ಪ್ರೀತಿ ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಯಾಕೆ ತೋಳಕತ್ತಿಲ್ಲ ಅಂತ ಅನ್ನೋದ್ರ ಬಗ್ಗೆ ಅವರು ಪತ್ರದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅಂದ್ರೆ ಅದು ಸುಡು ಮನೆ ಅಂತ ಅನ್ನೋದ್ರ ಬಗ್ಗೆ ಅವರು ಹೇಳಿಕೆ ಕೊಟ್ಟು ಹೋಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ದೇಶದ ಜನರಿಗೆ ನೀವು ಬೆತ್ತಲಾಗಿದ್ದೀರಿ. ಪಾರ್ಲಿಮೆಂಟದಲ್ಲಿ ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 2 ತಾಸವರೆಗೆ ಅಮಿತ್ ಶಾ ಅವರು ದೇಶದ ಜನರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡುವಂಥದ್ದು. ಇವತ್ತು ದೇಶದ ಜನರಿಗೆ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಅನ್ನೋದು, ಅಂಬೇಡ್ಕರ್ ಅವ್ರ ಬಗ್ಗೆ ಯಾವ ರೀತಿ ಅಪಮಾನ ಮಾಡಿದೆ ಅನ್ನೋಂಥದ್ದನ್ನ ದೇಶದ ಜನರ ಮೇಲೆ ಇಟ್ಟಾಗ ನಾವು ಎಲ್ಲಾ ಕಡೆಯಿಂದ ಬೆತ್ತಲಾಗಕತ್ತೀವಿ ಅನ್ನೋಂಥ ಅವರ ಒಂದು ಅಸಹಾಯಕತೆಯಿಂದ ಇವತ್ತು ಇಲ್ಲ ಸಲ್ಲದ ಆರೋಪ ಮಾಡ್ಕೊಂಡು ಕೇಸಿಂದ ಇವತ್ತು ಬೀದಿ ರಗಳಾಟ ಇವತ್ತು ಮಾಡ್ತಾ ಇದ್ದಾರೆ. ಇದನ್ನ ದೇಶದ ಜನರ ಯಾವತ್ತು ಕ್ಷಮಿಸುವುದಿಲ್ಲ. ದೇಶದ ಜನ ಸುದೀರ್ಘ 70 ವರ್ಷ, ಅದರಲ್ಲಿ ಪ್ರಮುಖವಾಗಿ 60 ವರ್ಷ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶಕ್ಕೆ ಪರಿಶಿಷ್ಟ ಪಂಗಡ ಎಲ್ಲ ಸಮುದಾಯಗಳಿಗೆ ಏನ್ ನ್ಯಾಯ ಕೊಟ್ಟಿರಿ ಅನ್ನುವಂಥದ್ರ ಬಗ್ಗೆ ಜನ ಇವತ್ತು ಎಲ್ಲವೂ ಅರ್ಥ ಮಾಡ್ಕೊಂಡಾರ. ಕಳೆದ 10 ವರ್ಷದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಎಲ್ಲ ಸಮುದಾಯಗಳನ್ನ ಅವರಿಗೆ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ, ಇಡೀ ಸಮಗ್ರ ಭಾರತವನ್ನ ಅಭಿವೃದ್ಧಿ ಪಥದ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ, ಈ ರೀತಿ ಇವತ್ತು ಇಡೀ ದೇಶದ ಜನರನ್ನ ಎಲ್ಲ ಜನ 140 ಕೋಟಿ ಜನರನ್ನ ಒಂದುಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ, ಅದು ಕಾಂಗ್ರೆಸ್ಗೆ ಸಹಿಸಿಕೊಳ್ಳಕ್ಕೆ ಆಗದೇ ಇರೋ ಕಾರಣಕ್ಕೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರ ಮೇಲೆ ರಾಜಕೀಯ ಮಾಡಿಕೊಂಡು ಹೊಂಟಿರ್ತಕ್ಕಂಥ ಅದು ಅಕ್ಷಮ್ಯ ಅಪರಾಧ ಕೂಡ ಅದು ಆಗ್ತದೆ ಅನ್ನುವಂಥ ಭಾವನೆಯನ್ನ ಹೇಳಿಕೆ ನಾನು ಇಚ್ಛಿಸ್ತೇನೆ. ಕಾಂಗ್ರೆಸ್ಸಿನ ಪ್ರವೃತ್ತಿ ಏನಪ್ಪ ಮೊಸಳೆಯ ಕಣ್ಣೀರು. ಅದು ಯಾರ ಸಲುವಾಗಿ ಅಂದರೆ ದಲಿತರ ಸಲುವಾಗಿ. ಅಲ್ಲದೆ ಈ ದೇಶದಲ್ಲಿ 60 ವರ್ಷ ಸಾಮ್ರಾಜ್ಯ ನಡೆಸಿದ್ರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಅದೆಲ್ಲ ಆದಮೇಲೆ ಅವರ ಮನೆತನದ 2 ಬರಿಗಳನ್ನು ಇಲ್ಲಿ ಬಿಟ್ಟು ಹೋಗ್ತಾರೆ. ಅವರು ಮಾಡಬೇಕಂತ. ಆದರೆ ದಲಿತರಿಗೆ ನೀವು ಕೊಟ್ಟದ್ದು ಕೊಡುಗೆ ಏನು ಅನ್ನತಕ್ಕಂಥ ಪ್ರಶ್ನೆ ನಾನು ಮಾಡ್ತೇನೆ. ಏನು ಮಾಡಿದ್ರಿ ದಲಿತರಿಗೆ? ಹೇಳಿದ್ರಿ, ಬಾಯಿಲೆ ಹೇಳಿದ್ರಿ, ದಲಿತರ ಉದ್ಧಾರ ಮಾಡ್ತೇವೆ, ಅದನ್ನು ಮಾಡ್ತೇವೆ, ಮಣ್ಣು ಮಾಡ್ತೇವೆ ಅಂತ ಹೇಳಿದ್ರಿ. ಏನು ಇವತ್ತಿಗೂ ಕೂಡ ಆಗಲಿಲ್ಲ. ಕಾಶ್ಮೀರದಲ್ಲಿ ರಾಮನಗೌಡರು ಹೇಳಿದ್ರಲ್ಲ, ಇವತ್ತಿಗೂ ಕೂಡ ಒಬ್ಬ ಅಸೆಂಬ್ಲಿನಲ್ಲಿ ದಲಿತ ಮನುಷ್ಯನಿಗಿರಲಿಲ್ಲ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ. ಇವತ್ತು 370 ಹಠಾವ್ ಮಾಡಿದ ಮೇಲೆ
ಇವತ್ತು ಅಲ್ಲಿ ಇರತಕ್ಕಂಥ ದಲಿತ ಜನಾಂಗ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಇವತ್ತು ರಿಸರ್ವೇಷನ್ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಆಮೇಲೆ ನೋಡ್ರಿ ಭಾಳ ಅತ್ಯಂತ ಹೀನಾಯಮಾನವಾಗಿ ನಡೆಸ್ಕೊಂಡು ಬಂದಾರೆ ಇವು ಕಾಂಗ್ರೆಸ್ನವರು. ಯಾರನ್ನ? ದಲಿತರನ್ನ. ಬರೀ ಏನು ಓಟಿಗಾಗಿ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋದು ಅಷ್ಟೇ. ಅದನ್ನು ಬಿಟ್ಟರೆ ಅವ್ರಿಗೆ ಏನೇನು ಮಾಡಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಒಂದು ಉದಾಹರಣೆ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು 2024ರಲ್ಲಿ ಹೆಗ್ಡೆಯವರು ರಾಮಕೃಷ್ಣ ಹೆಗ್ಡೆಯವರು ತೀರಿದ ಮೇಲೆ 2004 ಹೆಗ್ಡೆಯವರು ತೀರಿದ ಮೇಲೆ ನಾನು ಏನು ಮಾಡಬೇಕು ಅಂತಕ್ಕಂಥ ಚಂಚಲ ಮನಸ್ಸಿನಲ್ಲಿದ್ದೆ. ಆದರೆ ಇವೆಲ್ಲವೂ ಹಿಂದೂ ಕಾಂಗ್ರೆಸ್ಸು ನಡೆದುಕೊಂಡು ಬಂದಿರತಕ್ಕಂಥ ಹಾದಿಯನ್ನು ನೆನೆಸ್ಕೊಂಡ್ರೆ ಮೈ ಭಾಳ ಜುಮ್ಮಾಯಿತು. ನೋಡ್ರಿ, ಇದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮನುಷ್ಯನಿಗೆ ಇದು ಇವೆಲ್ಲರೂ ಹೇಳ್ತೀರಪ್ಪ ಸಂವಿಧಾನ ಶಿಲ್ಪಿ ಅಂತ ಹೇಳಿ. ಅಲ್ಲಿಂದಲೂ ನಾನು ಒಬ್ಬ ವಿದ್ಯಾವಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಾಕಷ್ಟು ನಾನು ಅನುಭವಿಸಿದ್ದೀನಿ, ತಿಳ್ಕೊಂಡಿದ್ದೀನಿ, ಓದಿದ್ದೀನಿ. ಅಂಥ ಮನುಷ್ಯನಿಗೆ ಇಷ್ಟೊಂದು ಅವಮಾನ ಮಾಡಿದ್ರೆ ನೀವು ಬೇರೆದವ್ರ ಗತಿ ಏನು ಅಂತಕ್ಕಂಥ ಒಂದು ನಿರ್ಣಯಕ್ಕೆ ಬಂದು ನಾನು ಇಲ್ಲ ಭಾರತೀಯ ಜನತಾ ಪಕ್ಷ ಸೇರ್ತೀನಿ ಅಂತಕ್ಕಂಥ ಮಾತು ಹೇಳಿದಾಗ ಇಡೀ ಕರ್ನಾಟಕದ ರಾಜ್ಯದ ದಲಿತ ಸಮುದಾಯ ನನ್ನ ಮೇಲೆ ಒತ್ತಡ ಹೇಳಿ ಇಲ್ಲ ನೀನು ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷಕ್ಕೆ ಸೇರಬಾರ್ದು ಅಂದಾಗ ಇವೆಲ್ಲವಿಗೆ ಹೇಳಿದ್ರಲ್ಲ ಇವು ರಾಮನಗೌಡರು ಎಲ್ಲವನ್ನ ಒಂದೊಂದು ಬಿಚ್ಚಿ ಇಟ್ಟು ನಾನು ಹೇಳಿದ್ದು ಅಷ್ಟೇ ಅಲ್ಲದೇ ನೋಡ್ರಿ, ಅವ್ರಿಗೊಬ್ರು ರಾಷ್ಟ್ರಪತಿ ಒಂದು ಪ್ರಶಸ್ತಿ ಕೊಡಲಿಲ್ಲ, ಅವರು ಭಾರತ ರತ್ನ ಕೊಡಲಿಲ್ಲ. ಆದರೆ ನೋಡ್ರಿ, ಈಗ ಅವ್ರನ್ನ ಸೋಲಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಯಾರು ಕಾರಜೋಳ್ಕರನ್ನ ಅಂತವ್ರು ಸೋಲಿಸಿದ್ರು 70ರಲ್ಲಿ, ಅಂಥವ್ರಿಗೆ ಪ್ರಶಸ್ತಿಗಳನ್ನು ಕೊಟ್ರಪ್ಪ. ಆದರೆ ಅವ್ರಿಗೆ ಯಾಕೆ ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ? ಇದು ನನ್ನ ಪ್ರಶ್ನೆ ಕಾಂಗ್ರೆಸ್ನವರಿಗೆ. ಅದಕ್ಕೆ ಈ ಒಂದು ಮೊಸಳೆಯ ಕಣ್ಣೀರ ಇದು ಬಿಡಬೇಕಿದು. ಇದು ದೇಶದಲ್ಲಿ ಎಲ್ಲ ಏನು ನೋಡು, ಅಮಿತ್ ಶಾ ಅವರು ಪಾಪ ಅವತ್ತು ನಾವೆಲ್ಲರೂ ಇದ್ದವರಲ್ಲಿ ರಾಜ್ಯಸಭೆಯಲ್ಲಿ ಇದ್ದಿದ್ದಿಲ್ಲ, ಹೊರಗೆ ಕೂತು ಕೇಳಿದೆವು. ಆದರೆ ಅವ್ರೇನು ಅಂಥದ್ದೇನು ಹೇಳಲಿಲ್ಲ. ಅವ್ರು ಹೇಳೋದು ಯಾವುದ್ಯಾವುದೋ ಹೇಳಿದ್ದು ಇವರು ತೀರ್ಚ್ಕೊಂಡು ಇವತ್ತು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು, ಅವ್ರಿಗೆ ಯಾರು ಬೆಂಬಲಿಸಬಾರ್ದು ಅಂತಕ್ಕಂಥ ಒಂದು ನಾಟಕ ನಡೆಸ್ಯಾರೆ. ಈ ನಾಟಕ ಭಾಳ ದಿನ ನಡೆದಿಲ್ಲ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ದಲಿತ ಬಂಧುಗಳಿಗೆ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಇರತಕ್ಕಂಥ ನಮ್ಮ ದಲಿತ ಬಂಧುಗಳಿಗೆ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಕಾಂಗ್ರೆಸ್ನವರು ನಮ್ಮನ್ನು ಬಹಳ ಮೊದಲಿನಿಂದಲೂ 1900 ಎಷ್ಟು ಅದು 70-60 ವರ್ಷಗಳಿಂದ ನಮ್ಮನ್ನು ಬಹಳ ಹೀನಾಯಮಾನವಾಗಿ ನಡೆಸ್ಕೊಂಡು ಬಂದಾರ. ನಮಗೆ ಕೊಡ್ತಕ್ಕಂಥದ್ದು ನೋಡ್ರಿ, ಯಾವ ಸವಲತ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕೊಟ್ಟಿಲ್ಲ. ಅದಕ್ಕಾಗಿ ನಾನು ಇದನ್ನೆಲ್ಲ ಖಂಡನೆ ಮಾಡ್ತಾ ನನ್ನ ಸಮಾಜದ ಜನರಿಗೆ ನಾವು ವಿನಂತಿ ಮಾಡ್ಕೋತೀನಿ, ಯಾವ ಕಾರಣಕ್ಕೂ ಈ ಕ್ರೊಕೊಡೈಲ್ ಏನು ಕಣ್ಣೀರು ಹಾಕ್ತಕ್ಕಂಥ ಕಾಂಗ್ರೆಸ್ಸಿಗೆ ಸೋಲ್ಬೇಡ್ರಿ ಅಂತಕ್ಕಂಥ ಒಂದು ವಿನಂತಿಯನ್ನು ನನ್ನ ಸಮಾಜದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ. ದೇವರ ಹೆಸರು ತಗೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರೆ ಅನ್ನೋ ಪದ ಬಳಕೆ ಇದು ಯಾವ ರೀತಿ ಅವರು ಆ್ಯಕ್ಚುಲಿ ಹೇಳಿದ್ದೀವಿ ಸ್ವಲ್ಪ ನೋಡಿ, ಅದು ಬಹಳ ಸ್ಪಷ್ಟವಾಗಿ ಹೇಳ. ಆದರೆ ಇವರು ಅದನ್ನು ತಿರುಚಿ ಹೇಳ್ತಕ್ಕಂಥ ಪ್ರಯಾಸ ಮಾಡಿದ್ರೆ ಅಷ್ಟೇ. ಆದರೆ ಅವರೇನು ಅಮಿತ್ ಶಾ ಅವ್ರಿಗೆ ಅದು ಗೊತ್ತಿಲ್ಲ, ಬಾಬಾ ಸಾಹೇಬ್ರು ಯಾರು, ಬಾಬಾ ಸಾಹೇಬ್ರ ಬಗ್ಗೆ ಏನು ಮಾತಾಡಬೇಕು ಗೊತ್ತಿಲ್ಲ. ಅವ್ರು ಸಂಪೂರ್ಣ ಗೌರವ ಇಟ್ಕೊಂಡೆ ಮಾತಾಡ್ಯಾರ. ಆದರೆ ಇವರು ತಿರ್ಚಾರದನ್ನು ನಾವು ಇದ್ದವರಲ್ಲಿ ಅದನ್ನೆಲ್ಲ ಪಾಪ ಅವತ್ತು ಅಲ್ಲಿ ಇದರಲ್ಲಿ ರಾಜ್ಯಸಭಾದಲ್ಲಿ ಅವ್ರು ಸ್ಟೇಟ್ಮೆಂಟ್ ಆದಮೇಲೆ ಸಾಯಂಕಾಲ 8 ಗಂಟೆಗೆ ಯಾರು ಅಂತಂದ್ರೆ ನಮ್ಮ ಪಿ ಯು ಗೋಯಲನ ಮನೆಯಲ್ಲಿ ನಾನು ಒಬ್ಬ ಅಲ್ಲಿ ಇದ್ದಾಗ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾವು ಕೇಳ್ಕೊಂಡಿದ್ದೆವು. ಆದರೆ ಅದನ್ನೆಲ್ಲ ಕೇಳಿದ್ರೆ ಅದು ಅವಮಾನ ಮಾಡ್ತಕ್ಕಂಥ ಹೇಳ್ತಕ್ಕಂಥ ಕೆಲಸ ಅವರು ಮಾಡಿಲ್ಲ. ಆದರೆ ಇವರು ಮಾಡ್ತಕ್ಕಂಥ ಕಾಂಗ್ರೆಸ್ಸಿನ ಒಳಸಂಚಿನಿಂದ ಈ ಕೆಲಸ ನಡೆಯೋದು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾ ಹೇಳ್ತೀನಪ್ಪ. ಸರ್, ಅಸಲಿಗೆ ಹೇಳಿದ್ದಾರೆ ಏನೋ ತಿರುಚಿದ್ದಾರೆ ನಾವು ಹೇಳ್ತೀವಿ. ಅಮಿತ್ ಶಾ ತಾತ್ಪರ್ಯ ಬೇರೆ ಇತ್ತದು, ತಾತ್ಪರ್ಯ ಇದ್ದುದು ಬೇರೆ. ಇಲ್ಲಪ್ಪ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದ್ರ ಬದಲಿ ಅಥವಾ ಈ ರೀತಿ ನೀವು ಹೇಳಬೇಕಿತ್ತು, ನಿಮಗೆ ಪುಣ್ಯ ಬರ್ತದೆ ಅಂತ ಹೇಳ್ಯಾರ ಇವ್ರು ಹೇಳ್ತಾರೆ. ಹಂಗೆ ಹೇಳಿಲ್ಲ ಅದು. ಆದರೆ ಅದನ್ನು ಹೇಳ್ಕೊಂಡು ಇವರು ಬಾಬಾ ಸಾಹೇಬ್ರಿಗೆ ಮಾಡಿದ್ದೇನು ಕಾಂಗ್ರೆಸ್ನವರು ಅಂತಕ್ಕಂಥ ಮಾತನ್ನು
ಹೇಳಲಿಕ್ಕೆ ಹೇಳಿದ್ದಾರೆ ಅಷ್ಟೇ ವಿನ ಅದನ್ನು ತಿರುಚಿ ಇವರು ಅಮಿತ್ ಶಾ ಅವರು ದಲಿತರಿಗೆ ಅನ್ಯಾಯ ಮಾಡ್ಯಾರ, ಅಪಮಾನ ಮಾಡ್ಯಾರ ಅಂತಕ್ಕಂಥ ಮಾತು ಹೇಳ್ಯಾರ. ಇದು ಬಹಳ ಸ್ಪಷ್ಟ ಆಗಿದೆ. ನಾವು ಅವತ್ತು ರಾತ್ರಿ ನಮ್ಮ ಹತ್ರ ಬಂದಾಗ ನಾವು 5-6 ಜನ ಇದ್ದಾಗ ಪಿಯೂಷ್ ಗೋಯಲ್ ಮನೆಯಲ್ಲಿ ಅವತ್ತೇ ಸಾಯಂಕಾಲ 8 ಗಂಟೆಗೆ ಸೇರಿ ಇದನ್ನು ಚರ್ಚೆ ಮಾಡಿ ಅವರಾಗಿ ಸ್ಪಷ್ಟವಾಗಿ ಹೇಳ್ಯಾರ. ಆಮೇಲೆ ಅಲ್ಲಿ ಇವರಲ್ಲಿ ಯಾರೋ ಅಲ್ಲಿ ರಾಜ್ಯಸಭೆಯಲ್ಲಿ ಹೇಳಿರ್ತಕ್ಕಂಥ ಏನು ನಿಮ್ಮ ಇವೆಲ್ಲ ಟೇಪು ಮತ್ತೊಂದು ಅದರಲ್ಲಿ ಯಾವುದೂ ಇಲ್ಲ. ಅದು ಆದರೆ ಇವರು ಸೃಷ್ಟಿ ಮಾಡಿ ಅದನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ಯಾರ. ಭಾಳ ಸ್ಪಷ್ಟ. ಹೆಸರು ತಗೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರಿ ಅನ್ನತಕ್ಕಂಥ ಪದ ಸ್ಪಷ್ಟವಾಗಿ ಇದೆ. ಅದನ್ನು ತಿರ್ಚೋದು ಹೇಗೆ ಅಂತ ಸರ್ಗಕ್ಕೆ ಹೋಗಿದ್ರೆ ಹಂಗೆ ಹೇಳಿಲ್ಲ ಅವರು. ನೀವು ಅದನ್ನು ಹೇಳ್ತೀರಿ, ಬಾಬಾ ಸಾಹೇಬ್ರ ಹೆಸರು ಹೇಳ್ತಿದ್ರಿ, ನೀವು ಹಿಂಗೆ ಹಾಕ್ತಿದ್ರಿ ಅನ್ನೋದು ಮುಂದೆ ಅಟ್ಟಿಗೆ ಬಿಟ್ಟಿಲ್ಲ ಅವರು. ಚರ್ಚೆ ಹೇಳಿದ್ರು ನೀವು ಮಾಡೋದೇನು, ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ಗೆ ಏನು ಅನ್ಯಾಯ ಮಾಡಿರಿ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ಯಾರ. ಅದನ್ನು ಸುಮ್ಮನೆ ತಿರುಚಿ ಹೇಳ ನೋಡ್ರಿ ಅದನ್ನು ನೋಡ್ರಿ, ಅದರಲ್ಲಿ ಯಾವ ಇದನ್ನು ಕೂಡ ಅಲ್ಲಿ ಇಲ್ಲ. ಭಾಳ ಸ್ಪಷ್ಟವಾಗಿ ನನಗೆ ಗೊತ್ತಿದ್ದ ಹಂಗೆ ಹೇಳಿದಾಗೆ ಅದನ್ನಿಲ್ಲ. ಇದು ನಂದು ಕಾಂಗ್ರೆಸ್ಸಿನವರು ಯಾವುದು ನಡೀಲಿಲ್ಲಲ್ಲ, ಪಾರ್ಲಿಮೆಂಟ್ನಲ್ಲಿ ಬಂದ್ ಮಾಡಿಸಿದ್ರು, ಅಲ್ಲಿನೂ ನಡೀಲಿಲ್ಲ. ಎಲ್ಲನೂ ಮಾಡಿ ಅಪವಾದ ಏನು ಮೋದಿಯವ್ರ ಮೇಲೆ ಮತ್ತೊಬ್ಬರ ಮೇಲೆ ಸರ್ಕಾರದ ಮೇಲೆ ಗೂಬೆ ಕುಂದಿರಿಸಿ ಅವ್ರು ಮಾಡ್ತಕ್ಕಂಥ ಹೀಯ ಕೃತಿ ಇವತ್ತಲ್ಲ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ನಾನೇ ಅದನ್ನು ಬಿಚ್ಚಿಡ್ತೀನಿ ಎಲ್ಲ. ಆದರೂ ಇಂಥ ಜನ ನನ್ನ ಜೀವನದಾಗ ನಾವು ನೋಡಲಿಲ್ಲ. ಅದಕ್ಕಾಗಿಯೇ ನಾನು ಯಾವತ್ತೂ ಕೂಡ ಕಾಂಗ್ರೆಸ್ ಬರೋದಿಲ್ಲ ಅಂತೇಳಿ ನಮ್ಮ ದಲಿತರಿಗೆ 2004ರಲ್ಲಿ ಹೇಳಿ ನಾನು BJP ಅವರು ಅಂಬೇಡ್ಕರ್ ಹೆಸರು ತಗೊಳ್ಳೋದು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಅಂದಿರೋದು. ಅದು ಭಾಳ ಯಾವಾಗ್ರಿ ಅಂಬೇಡ್ಕರ್ ಹೆಸರು ತಗೊಳ್ಳೋದು ಫ್ಯಾಷನ್ ಆಗಿದೆ ಇವರಿಗೆ ಅಂತ. ಅದು ಯಾರಿಗೆ ಅಂದ್ರೆ ಕಾಂಗ್ರೆಸ್ನವ್ರಿಗೆ, ಬೇರೆದವ್ರು ಯಾರು ತಗೋತಾರೆ ಅಂಬೇಡ್ಕರ್ ಹೆಸರು ಅಲ್ರಿ? ನಾಚಿಕೆ ಪಡ್ಬೇಕ್ರಿ ಅವರು. ಏನು ಮಾಡ್ಯಾರ ಅವರು? ಏನು ಮಾಡ್ಯಾರ ದಲಿತರಿಗೆ? ಏನು ಮಾಡ್ಯಾರ? ಬಾಬಾ ಸಾಹೇಬ್ರಿಗೆ ಮಣ್ಣಾಗಿ ಇಡ್ಲಕ್ಕೆ 6 ಫೂಟಿನ ಜಾಗ ಕೊಟ್ಟಿಲ್ಲ. ಮಜಾ ಇಲ್ಲ ಅದನ್ನ ಹೇಳಕ್ಕೆ. ನಾ ಹೇಳ್ತೀನಿ, ಒಂದು ಜನ ಟೈಮ್ ಬರಲ್ಲ ಅದು. ಸರ್ ಅದನ್ನ ಅವ್ರು ಕಾಂಗ್ರೆಸ್ನವ್ರು ಮಾಡಿರೋದಲ್ಲ ಸರ್, ಇದು ಬಂದಿರೋ ವಿಚಾರ ಅಮಿತ್ ಶಾ ಅವ್ರದ್ದು ಅಷ್ಟೇ. ನೋಡ್ರಿ, ಅಲ್ಲ ರೀ, ಅವ್ರು ಕೇಳಿದ್ರ ಅಂತ ನಾ ಹೇಳಿದ ಮರ ಅದರಲ್ಲಿ ಏನೂ ಇಲ್ಲ, ಹುರುಳ. ಇದನ್ನೆಲ್ಲ ತಿರುಚಿ ಒಂದು ಕೆಟ್ಟ ಹೆಸರ ನಮ್ಮ ಸರ್ಕಾರಕ್ಕೆ ತರಬೇಕು ಅನ್ನತಕ್ಕಂಥ ಇದು ಪ್ರಯಾಸದಿಂದ ಇದು ಕಾಂಗ್ರೆಸ್ನವರು ಮಾಡ್ತಾ ಇರ್ತಕ್ಕಂಥ ಇದು ಒಂದು ಕೆಲಸ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋದು. ಅಮಿತ್ ಶಾ ಅವರ ಹೇಳಿಕೆಯನ್ನು ನೀವು ಸಮರ್ಥನೆ ಮಾಡ್ಕೋತೀರೋ? ಅಮಿತ್ ಶಾ ಹೇಳೋದು ಸಮರ್ಥನೆಯನ್ನು 100ಕ್ಕೆ 100 ನಾನು ಮಾಡ್ಕೋತೀನಿ. ನನಗೆ ಗೊತ್ತಿದೆ ಅಲ್ಲಿ ಏನಾಗಿದೆ ಅನ್ನೋದು. ಆದರೆ ಇವ್ರು ತಿರ್ಚಿದ್ದು ನನಗೆ ಗೊತ್ತದ. ಯಾರ ಮನೆಗೆ ಹೋಗಿ ಅದನ್ನು ತಿರ್ಚಾರ ಅನ್ನೋದು ಗೊತ್ತದ. ಸರಿಯಾಗಿ ಹೇಳಿದ್ದಾರೆ ಯಾರು? ಅಮಿತ್ ಶಾ ಅವರು ಸರಿಯಾಗಿ ಹೇಳಿದ್ದನ್ನು ಅರ್ಥ ಮಾಡ್ಕೊಡಿ. ಹೇಳಿದ್ರ ಜೊತೆಗೆ ಬಾಬಾ ಸಾಹೇಬ್ರಿಗೆ ಏನು ಮಾಡ್ಯಾರ ಅಂತಕ್ಕಂಥ ಪ್ರಶ್ನೆನೂ ಕೂಡ ಕೇಳ್ಯಾರ. ಅದನ್ನು ನೀವು ಹೇಳಂಗಿಲ್ಲ. ಬರೀ ನೀವೇನು ಹೇಳಿದ್ರಿ, ದಲಿತರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳಿದ್ಗ ಅವ ಹಿಂಗಂದ್ರಿ ಇವ ಹಿಂಗಂದ ಅಮಿತ್ ಶಾ ಅಂತೇಳಿ. ಆದರೆ ನೀವು ಮಾಡೋದೇನು ಅನ್ನೋದು ಒಬ್ಬರು ನೀವು ಕೇಳಂಗಿಲ್ಲ. ನೀವು ಮಾಡೋದೇನು ಅಂತ ಕೇಳ್ಯಾರ ಅವರು. ನೀವು ಬಾಬಾ ಸಾಹೇಬ್ರು ಮಾಡೋದೇನು ಮತ್ತು ಏನು ಹಾದಿಗೆ ಅವರು ಮಣ್ಣು ಸತ್ತಾಕರ ಹುಗಳಕ್ಕೆ ಜಾಗ ಕೊಟ್ರ, ತಾವು ತಮ್ಮ ಮನ್ಯಾಗ ಸತ್ರ 300 ಎಕರೆ ಜಮೀನುಗಳು ಇಟ್ಕೊಂಡಾರ. ಇವ್ರ ಸತ್ರ 6 ಫೂಟ್ ಜಾಗ ಸಿಕ್ಬಿಡ್ಲಿಕ್ಕೆ ಆಗಲಿಲ್ಲ. ಇವ್ರಿಗೆ ನಾಚಿಕೆ ಬರ್ತಿತ್ತ ಜಾಗ ಕೂಡ. ಕುಟುಂಬಸ್ಥರು ಸಹಮತ ಇರಲಿಲ್ಲ, ಅಂಬೇಡ್ಕರ್ ಆಶಯ ಆಗಿತ್ತು ಬೇಡ. ಅಯ್ಯೋ ರಾಮ, ಮಾರಾಯರ ಕೈ ಮುಗಿತೀನಿ, ನಿಮ್ಗೆ ಭಾಳ ಜಾಸ್ತಿ ಕೇಳ್ಬರ್ಲಿ, ನಮಗೆ ನೋವು ಆಗ್ತದೆ ಭಾಳ. ಈಗ ಇಲ್ಲಿ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಯಾವ್ರಿಗಿಲ್ಲ, ದಯವಿಟ್ಟು ಅದನ್ನು ಮಾತಾಡ್ಲಿಕ್ಕೆ ಹೋಗ್ಬೇಕು. ಅದಕ್ಕೆ ರಾಜೀನಾಮೆ ಕೊಡಬೇಕು. ನನಗೇನು ಓಟ್ ಹಾಕ್ಯಾರ ಇವರು? ನನ್ನ ಸನಿಯಾಗಿ ಬರೋದು ಬೇಡ, ಸುಮ್ಮನೆ ದಯವಿಟ್ಟು ಸಾಕಿನ. ಸರ್, ಈ ಹಿಂದೆ ನಿಮ್ಮ ಪಕ್ಷದ ಸಂಸದರು ನಮ್ಮ ರಾಜ್ಯದವರು ಸಂವಿಧಾನ ತಿದ್ದುಪಡಿಗಾಗಿ ನಾವು ಕೇಂದ್ರದ ಅಧಿಕಾರಿ ನಿಮ್ಮ ಜಿಲ್ಲೆನವರೇ, ನಿಮ್ಮ ಪಕ್ಕದ ಜಿಲ್ಲೆ ಮತ್ತೆ ಅವರಿಗೆ ಟಿಕೆಟ್ ಕೊಟ್ಟಿಲ್ಲಲ್ಲಪ್ಪ, ಬಿಟ್ಬಿಡಲ್ಲ. ಅದು ಸಾಕಷ್ಟು ಈಗ ಈ ಅಮಿತ್ ಶಾ ಅವರು ಈ ಹೇಳಿಕೆ ಅದು ತಿರ್ಚಿದಾರೋ ಅಥವಾ ಇದು ಅನ್ನೋದು ನಿಮಗೂ ಗೊತ್ತು, ದೇಶಕ್ಕೆ ಗೊತ್ತಾಗಿದೆ. ಇದು ಮುಂದೆ ಪಕ್ಷದ ಮೇಲೆ ಎಫೆಕ್ಟ್ ಆಗುತ್ತಾ? ಯಾವ ಕಾರಣಕ್ಕೂ ಅದು ಪಕ್ಷದ ಮೇಲೆ ಎಫೆಕ್ಟ್ ಆಗೋದಿಲ್ಲ, ಆಗಲಿಕ್ಕೆ ಸಾಧ್ಯನೂ ಇಲ್ಲ. ಅಲ್ಲ, ಆ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಒಂದು ನಡಕ ಶುರುವಾಗಿದೆ. ಎಲ್ಲರೂ ಪ್ರೆಸ್ ಮೀಟ್ ಮಾಡ್ತಿದ್ದೀರ. ಈ ದೇಶದ ಆ ಕ್ಷಣಕ್ಕೆ ನಿಮ್ಮ ದೇಶದ ಅಧ್ಯಕ್ಷ ಸಹ ಪ್ರೆಸ್ ಮೀಟ್ ಮಾಡಿದ್ರೆ ಕೈ ಮುಗಿತೀವಿ. ಇಷ್ಟೊಂದು ಅನ್ಯಾಯ ಮಾಡಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡಿದ ಮೇಲೆ ಇದು ಅನ್ಯಾಯ ಹೌದಲ್ಲಿ ಇವ್ರು ಮಾಡೋದು ಇಷ್ಟು ವರ್ಷ, 60 ವರ್ಷ. ಹೇಳಿ, ನೀವೇ ಹೇಳ್ರಿ ನೋಡೋಣ. ಕಾಂಗ್ರೆಸ್ನವರು ಅನ್ಯಾಯ ಮಾಡಿದ್ರಂತ ಹೇಳಿ ಪ್ರಶ್ನೆ ಅದು ಬಂದಿಲ್ಲ. ಅದು ನೀವು ಹೇಳ್ತಾ ಇದ್ದೀರಿ, ನೀವು ಪ್ರತಿಯೊಂದಕ್ಕೂ ಸ್ಪಷ್ಟೀಕರಣ ಕೊಡ್ತೀರಿ, ಆ ಮಾತು ಬೇರೆ.
ಆದ್ರೆ ಅಂಬೇಡ್ಕರ್ ಫ್ಯಾಷನ್ ಅನ್ನೋದು ಸ್ವಲ್ಪ ಅದು ಎಲ್ಲೋ ಮುರುಸು ನೋಡ್ರಿ, ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಸಂಪೂರ್ಣ ಗೌರವ ಇದೆ. ಅಂಬೇಡ್ಕರ್ ಸಾಹೇಬರಿಗೆ ಹಿಂದೆ ಇದ್ದರಿದ್ದು ಕಾಂಗ್ರೆಸ್ನವರು ಮಾಡದೇ ಇರತಕ್ಕಂಥ ಎಲ್ಲ ಕೆಲಸಗಳನ್ನು ನಾವು ಮಾಡಿದೆವು. ನನ್ನ ಮನೆ ಮುಂದೆ ಡೆಲ್ಲಿನಲ್ಲಿ ನನ್ನ ಮನೆ ಮುಂದೆ 300 ಕೋಟಿ ರೂಪಾಯಿಯನ್ನು ಕೊಟ್ಟು ಒಂದು ಇದು ಮಾಡಿದ್ದಾರೆ ಎಕ್ಸಿಬಿಷನ್ ಸಲುವಾಗಿ. ಇವೆಲ್ಲ ನೋಡ್ರಿ, ಇವ್ರಿಗೇನು ದಾಡಾಗಿತ್ತು 60 ವರ್ಷ ಅಂಬೇಡ್ಕರ್ ಹೆಸರು ಮೇಲೆ ಮಾಡಲಿಲ್ಲ. ಅಂಬೇಡ್ಕರ್ ಹತ್ರ ಫೈಲ್ ಕೇಳಿದ್ರೆ ಎಲ್ಲ ನಾಲಾಯಕರು ಬರ್ತಾರ ಅಂತಕ್ಕಂಥ ಜವಾಹರ್ಲಾಲ್ ನಾರೇ ಹೇಳು. ಇವ್ರಿಗೆಲ್ಲ ಪ್ರಮೋಷನ್ ಕೊಟ್ರ ನಾಲಾಯಕರಿಗೆಲ್ಲ ಬಂದ್ಬಿಡ್ತಾರೆ ಇಲ್ಲಿ ಅಂತಕ್ಕಂಥ ಮಾತು ಜವಾಹರ್ಲಾಲ್ ನೆಹರು ಅವ್ರು ಹೇಳಿದ್ರು. ಮತ್ತು ಅಲ್ಪ ಈಗ ಅವ್ರು ಹೇಳಿದ್ರಲ್ಲ, ನೀವು ಆ ನೋಟ್ ಬಿಡುಗಡೆ ಮಾಡಿರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ರಲ್ಲ ಪತ್ರ, ಗಂಡಸರಿಗೆ ಬಿಡುಗಡೆ ಮಾಡಕ್ಕೆ ಹೇಳಿ. ನೀವು ಅದನ್ನು ಎಲ್ಲ ಮುಚ್ಚಿಟ್ಕೊಳ್ಳೋದು ಬೇಡ್ರಿ, ಬಿಡ್ರಿ, ಸಾಕು, ನಮಸ್ಕಾರ. ಅದನ್ನೇ ವಿಷಾದ ವ್ಯಕ್ತ ಮಾಡ್ಯಾರ, ಕೊಡಬಾರ್ದು ಅಂತೇಳಿ. ಅಂಥದ್ದೆಲ್ಲ ಬಿಟ್ಟು ಹುಚ್ಚು ನಮ್ಮ ಜನಾಂಗದವರು ಅವ್ರ ಮಾತು ಕೇಳ್ಕೊಂಡು ಈ ರೀತಿ ಮಾಡ್ತಾರೆ. ನಡೀರಿ, ಸಾಕು, ನಮಸ್ಕಾರ ಎಲ್ಲರಿಗೂ. ಬರ್ರಿ, ನಾವು ಹೇಳ್ತೀನಿ ಬರ್ರಿ. ಅಮಿತ್ ಶಾ ಅವ್ರ ರಾಜೀನಾಮೆ